ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಎಲ್ಲ ಸ್ವಾಗತ. ನಾನೀಗ ಒಂದು ಕೊಪ್ಪಳ ಜಾಗಕ್ಕೆ ಬಂದಿದ್ದೀನಿ. ನಾನಿರುವಂಥದ್ದು ಕೊಪ್ಪಳ ಜಿಲ್ಲೆಯ ಗಿಣಿಗೇರ ಅನ್ನುವಂಥ ಹಳ್ಳಿಯಲ್ಲಿರುವಂತಹ ಒಂದು ಅದ್ಭುತವಾದ ಕೆರೆ. ಒಬ್ಬ ಮಠಾಧೀಶರು, ಒಬ್ಬ ಸ್ವಾಮೀಜಿ ಮನಸ್ಸು ಮಾಡಿದರೆ, ಸಂಕಲ್ಪ ಮಾಡಿದರೆ ಏನು ಬೇಕಾದರೂ ಒಳ್ಳೆಯ ಕೆಲಸವನ್ನು ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ ಗಿಣಿಗೇರದಲ್ಲಿರುವಂಥ ಈ ನನ್ನ ಹಿಂಭಾಗದಲ್ಲಿರುವಂಥ ಒಂದು ಬೃಹತ್ ಕೆರೆ. ಸುಮಾರು 250 ಎಕರೆಯಷ್ಟು ದೊಡ್ಡದಾದ ಈ ಕೆರೆ ಒಂದಾನೊಂದು ಕಾಲದಲ್ಲಿ ಮುಚ್ಚಿ ಹೋಗಿದ್ದು, ನಿರುಪಯೋಗವಾದಂಥ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿ ಸ್ಥಳೀಯ ಜನರ ಮತ್ತು ವಿವಿಧ ಇಲಾಖೆಗಳ ಮತ್ತು ಸುತ್ತಲಿರುವಂಥ ಕಂಪನಿಗಳ ಸಹಾಯದಿಂದ ಈ ಕೆರೆಯನ್ನು ಕಳೆದ 2-3 ವರ್ಷಗಳಿಂದ ಅದ್ಭುತವಾಗಿ ಜೀರ್ಣೋದ್ಧಾರ ಮಾಡಿದ್ದು ಕೊಪ್ಪಳದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಇದೊಂದು ರೀತಿ ಎಲ್ಲ ಮಠಾಧೀಶರಿಗೆ ಪ್ರೇರಣೆ. ಅಂಥ ಒಂದು ಕೆರೆಯನ್ನು ಒಂದು ಸುತ್ತನ್ನು ಹೊಡಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇಲ್ಲ ಸ್ಥಳೀಯರಿಂದ ಇದನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂಥ ಅನಿಲ್ ಅನ್ನೋರಿಂದ ಒಂದಿಷ್ಟು ಮಾಹಿತಿಯನ್ನು ಬರ್ತೀನಿ. ಬನ್ನಿ, ಸ್ವಾಗತ ಇವತ್ತಿನ ಈ ಸಂಚಿಕೆ. ಈ ಕೆರೆಯನ್ನ ಸ್ವಚ್ಛಗೊಳಿಸಿ ಇದೊಂದು ಸುಂದರವಾದ ತಾಣ ಮಾಡಬೇಕನ್ನುವ ಸಂಕಲ್ಪ ತೊಟ್ಟ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಸಂತ ಒಂದು ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ಸುಂದರವಾದ ಪ್ರಾರ್ಥನೆ! ಬರೇ ಹಿಂದೆ ಹಿರಿಯರ ತಲೆಯಾಗ ಇಲ್ಲೊಂದು ಕೆರೆ ಇತ್ತು ಹೋಗಿದ್ದೀವು ಅಂತ ಮಾತಾಟ ಇತ್ತು. ಮಾಡಿಬಿಟ್ರು ಅಪ್ಪಗಳು ಬಂದಾರಂತೇಳಿ ಹಿಂಗೆ ನಿಮ್ಮಂಥವ್ರ ಬಾಯಿದ್ದ ಸುದ್ದಿ ಹೊರಗೆ ಹೋತು ಬರಕತ್ತ. ಹಂಗೆ ಯಾರು ಗುದ್ಲಿ ತೊಗೊಂಡ್ರೆ, ಯಾರು ಸಲಿಗೆ ತೊಗೊಂಡ್ರೆ ಅಂತನೂ ಕೂಡ ಆಫೀಸಿಗೆ ಸುದ್ದಿ ಹೋಗ್ತು. ಡಿ ಸಿ ಆಫೀಸ್ ಬಡ ಡಿ ಸಿ ಬಂದ ನಾಟು ಇಟ್ಯಾಚಿ ಜೇಶ್ವಿ ತೊಗೊಂಡು ಬಂದು ಕೇಸ್ ಇಳಿದು ಕೂಡಲೇ ಇಲ್ಲೇ ರೀ ಇದು ಈಗ ಅಷ್ಟು ಹಿಂಗೈತ್ರಿ, ಏನು ಚಲೋ ಇದ್ದಿದ್ದಿಲ್ಲ. ನಾವು ಒಂದೇನು ಬಂದು ಉಪನ್ಯಾಸ ಮಾಡಿದೆ. ಮಠದಿಂದನೇ ಆಹಾರ ಸಪ್ಲೈ 10 ಹಳ್ಳಿಗೆ ಮಠದಿಂದನೇ ಮುಂಜಾನೆ ಅದಕ್ಕೂ 6ಕ್ಕೆ ಉಪ್ಪಿಟ್ಟು ಹೋಗಿ ಬಂದು ನಿಮ್ಮಂಥವ್ರು ನಿಂತ್ಬಿಟ್ಟು ಅದು ಯಾವಾಗ ನಿಂತುಬಿಟ್ರಿ ಸರ್, ಟೋಟ್ಲಿ ಇದಾಗ್ಬಿಟ್ಟು. ಕಾಲಕ್ಕೆ ಮಳೆಯಾಗಿ ನನ್ನೂರಿನ ಕೆರೆ ಹಳ್ಳಗಳು ತುಂಬಿ ಹರಿಯಲಿ. ಕಾಲೇ ವರ್ಷತು ಪರ್ಜನ್ಯ. ಭಗವಂತನೇ, ಇದು ದೇವನಿಗೆ ಪ್ರಾರ್ಥನೆ ಮಾಡ್ತಾನೆ ಬೆಳಗ್ಗೆ ಅಂತೂ. ಭಗವಂತನೇ, ಕಾಲಕ್ಕೆ ಮಳೆಯಾಗಲಿ, ಕಾಲಕ್ಕೆ ಮಳೆಯಾಗಿ ನನ್ನೂರಿನ ಕೆರೆ ಹಳ್ಳಗಳು ತುಂಬಿ ಹರಿಯಲಿ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಬರೇ ಮಳೆಯಾಗಿ ಕೆರೆ ಸಾಲದು, ನನ್ನೂರಿನ ಎಲ್ಲ ರೈತ ಜನರ ಹೊಲದ ಪೃಥ್ವಿ ಸಸ್ಯಶಾಲಿನಿ. ದೇಶೋ ಅಯಂ ಕ್ಷೋಭರಹಿತ. ದೇವರಿಗೆ ಅಷ್ಟು ಒಳ್ಳೆ ಪ್ರಾರ್ಥನೆ. ಭಗವಂತನೇ, ಇದು ನಮ್ಮ ಗಿಣಿಗೇರಿಯ ಕೆರೆಗೆ ನೀವೆಲ್ಲ ಬಂದಿದ್ದೀರಿ. ಆತ್ಮೀಯ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಗವಿಶ್ರೀ ಕೆರೆಗೆ. ಇದರ ಒಂದು ಹಿನ್ನೆಲೆಯನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಗಿಣಿಗಳ ನಾಡು ಅಂತ ಕರೆಯುವಂಥ ಹೆಸರು ಇದು ಗಿಣಿಗೇರ ಅಂತ ಈಗಾಗಿದೆ. ಸುಮಾರು ವರ್ಷಗಳ ಪುರಾತನದ ಈ ಒಂದು ಕೆರೆ. ಇದು 300 ಎಕರೆ ಉಳ್ಳಂಥ ಈ ಒಂದು ಕೆರೆ. ಈ ಕೆರೆ ದಟ್ಟವಾದ ಒಂದು ಕಾಡಿನಿಂದ ಕೂಡಿತ್ತು. ಇದಕ್ಕೆ ನಮ್ಮ ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ನಮ್ಮ ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ತಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು 2019ರಲ್ಲಿ ಕೋವಿಡ್ ಅಂತ ಒಂದು ಮಾರಕ ರೋಗ ಬಂತು. ಆ ಸಮಯದಲ್ಲಿ ಕೊಪ್ಪಳದಲ್ಲಿ ಜಾತ್ರೆ ನಡೀಲಿಕ್ಕೆ ಅಭಾವವಾಯಿತು. ಆ ಒಂದು ಜಾತ್ರೆಯನ್ನು ಗಿಣಿಗೇರಿ ಕೆರೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನು ಪಡ್ತಾರೆ. ಆ ಸಂಕಲ್ಪದೊಂದಿಗೆ 2022ರಲ್ಲಿ ಫೆಬ್ರವರಿ 21ಕ್ಕಿಂತ ಬಿಫೋರು ಒಂದು ಪಾದಯಾತ್ರೆ ಮಾಡಿ ಗಿಣಿಗೇರಿ ಗ್ರಾಮದ ಎಲ್ಲ ಗುರಿ ಹಿರಿಯರನ್ನು ಕರೆಸಿ ಗಿಣಿಗೇರಿ ಸುತ್ತಮುತ್ತಲಿನ ಎಲ್ಲ ನಾಗರಿಕರನ್ನು ಸೇರಿಸಿ ಒಂದು ಸಭೆಯನ್ನು ಏರ್ಪಡಿಸಿ ಇದರ ಒಂದು ಬಗ್ಗೆ ತೀರ್ಮಾನಗೊಂಡಾಗ ಪ್ರತಿಯೊಬ್ಬರೂ ಇದಕ್ಕೆ ಸ್ವಯಂ ಮನಸ್ಸಿನಿಂದ ಎಲ್ಲರೂ ಜಯಘೋಷ ಹಾಕಿ ಫೆಬ್ರವರಿ 21ಕ್ಕೆ ನಾವು ಇದನ್ನು ಭೂಮಿ ಪೂಜೆಯನ್ನು ಮಾಡ್ತೀವಿ. ಭೂಮಿ ಪೂಜೆ ಮಾಡೋಕ್ಕಿಂತ ಬಿಫೋರು ಇದು ನಮಗೆ ಈಗ 40 ವರ್ಷ.
3 ವರ್ಷಕ್ಕಿಂತ ಕೆಳಗಡೆ ಇಷ್ಟು ಕೆರೆ ಇದೆ, ಇಷ್ಟು ದೊಡ್ಡದಾಗಿದೆ. ಇಲ್ಲಿ ಒಬ್ಬ ಮನುಷ್ಯ ಅಡ್ಡಾಡ್ಲಿಕ್ಕೆ ದಟ್ಟವಾದ ಒಂದು ಕಾಡು ಬೆಳೆದಿತ್ತು. ಇವಾಗ ಸ್ವಾಮೀಜಿ ಡೆವಲಪ್ ಮಾಡಿದ ಮೇಲೆ ನಾವು ಬೋಟಿನಲ್ಲಿ ಅಡ್ಡಾಡಂಗೆ ಈ ಒಂದು ಕೆರೆ ಆಗಿದೆ. ಎಷ್ಟು ಎಕರೆ ಇದೆ ಕೆರೆ? ಇದು ಸುಮಾರು 260 ಎಕರೆಷ್ಟು ಕೆರೆ ಇದೆ. ಇದಕ್ಕೆ ಸುತ್ತ ಕೇವಲ ನಾವು ಅಡ್ಡಾಡ್ಲಿಕ್ಕೆ ಅಷ್ಟೇ ಅಲ್ಲ, ಕಾರುಗಳು ಹೋಗ್ಲಷ್ಟೇ ಒಂದು ಬಂಡನ್ನು ನಿರ್ಮಾಣ ಸ್ವಾಮೀಜಿಯವರು ಮಾಡಿಸಿದ್ದಾರೆ. ಸರಿ ಸುಮಾರು 4.5 ಕಿಲೋಮೀಟರ್ ಇದೆ ನಮಗೆ ಇದು ಬಂಡು ಸರೌಂಡಿಂಗ್ ಆಗಿ. ನಾವು ಕಾರ್ ಕೂಡ ತೊಗೊಂಡು ನಾವು ಇಲ್ಲಿ ಅಡ್ಡಾಡ್ಬೋದು. ಈ ಒಂದು ಕೆರೆ ಡೆವಲಪ್ಮೆಂಟಿಗೆ ಯಾವುದೇ ಒಂದು ಸರ್ಕಾರದ ಒಂದು ಇದಕ್ಕೆ ಹಣದ ನಮಗೆ ಇದು ಸಿಕ್ಕಿಲ್ಲ. ಕೇವಲ ಗಿಣಿಗೇರಿ ಗ್ರಾಮ ಮತ್ತು ಗಿಣಿಗೇರಿ ಗ್ರಾಮದ ಸುತ್ತಮುತ್ತಲು ಅಲ್ಲಿ ಇರುವಂಥ ಹಳ್ಳಿಗಳ ಒಂದು ನಾಗರಿಕರ ಪ್ರತಿದಿನದ ಒಂದು ಕೂಲಿ ಕೆಲಸ ಕೂಡ ಇದಕ್ಕೆ ಶ್ರಮಪಟ್ಟಿದೆ. ಇಲ್ಲೇನಾಗಿದೆ, ನಮ್ಮ ಸುತ್ತಮುತ್ತಲ ಕಾರ್ಖಾನೆಗಳಿದೆ, ಕಾರ್ಖಾನೆಗಳು ಕೂಡ ತಮ್ಮ ಕೆಲಸಗಳನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ಎಂಪ್ಲಾಯರು ಒಂದು ದಿನದ ವೇತನವನ್ನು ಇದಕ್ಕೆ ಕೊಟ್ಟಿದ್ದಾರೆ. ಆಡಳಿತ ವರ್ಗದವರು ಒಂದು ದಿನದ ಸ್ಯಾಲ್ರಿಯನ್ನು ಇದಕ್ಕೆ ಕೊಟ್ಟಿದ್ದಾರೆ. ಜೊತೆಗೇ ಪ್ರತಿದಿನ ಇಲ್ಲಿ ಒಂದು ದಾಸೋಹ ನಡೀತಾ ಇತ್ತು. ಹೆಂಗೆ ಅಂದರೆ ಕೊಪ್ಪಳದ ಜಾತ್ರೆಯಲ್ಲಿ ದಾಸೋಹ ಹೆಂಗೆ ನಡೀತಾ ಇತ್ತು, ಅದೇ ತೀರಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನದ ರಾತ್ರಿ ದಾಸೋಹ ನಡೀತಾ ಇತ್ತು. ಪ್ರತಿದಿನ 1000 ರಿಂದ 15,000 ಜನವರೆಗೂ ಇಲ್ಲಿ ದಾಸೋಹ ನಡೀತಾ ಇತ್ತು. ಈ ದಾಸೋಹ ಮಾಡಲಿಕ್ಕೆ ಹೆಂಗೆ ಮಾಡೋದಕ್ಕೆ ಎಂದು ಯೋಚನೆ ಸ್ವಾಮೀಜಿ ಒಂದು ಕರೆ ಕೊಟ್ಟರು. ಆ ಕರೆಗೆ ಎಲ್ಲಿಂದನೋ ರೇಷನ್ ಬರ್ತಾ ಇತ್ತು, ಎಲ್ಲಿಂದನೋ ತರಕಾರಿಗಳು ಬರ್ತಾ ಇದ್ವು, ರೊಟ್ಟಿಗಳು ಬರ್ತಾ ಇದ್ವು. ಗವಿಮಠಕ್ಕೆ ಹೆಂಗೆ ಇಲ್ಲಿಂದ ಸಮರ್ಪಣೆ ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ಗಾಡಿಗಳಲ್ಲಿ ಬಂಡಿಗಳಲ್ಲೆಲ್ಲ ಇಲ್ಲಿಗೆ ನಮಗೆ ದವಸ ಧಾನ್ಯಗಳು ಆಗಲಿ, ಕಾಯಿಗಡಿಗಳು ಆಗಲಿ, ಹಾಲು ಮೊಸರು ಕೂಡ ಇಲ್ಲೇ ಬರ್ತಾ ಇತ್ತು. ಅದಕ್ಕೆ ಮತ್ತೆ ಇದು ಸುಮಾರು 65 ದಿನಕ್ಕೆ ಕೆಲಸ ನಡೆದಿದೆ. ಕೇವಲ 65 ದಿನದಲ್ಲಿ ಈ 300 ಎಕರೆ 260ಕ್ಕಿಂತ ಹೆಚ್ಚಿರುವಂಥ ಒಂದು ಜಾಗವನ್ನು ಅರಣ್ಯ ದಟ್ಟವಾದಂಥ ಕರಣವನ್ನು ಎಲ್ಲ ಕ್ಲಿಯರ್ ಮಾಡಿ ಬಂಡುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ. ಕೇವಲ 60 ದಿನದಲ್ಲಿ ಇದು ಕೆಲಸ ಆಗಿದೆ. ಇದಕ್ಕೆ ಸರಿಸುಮಾರು ಪ್ರತಿದಿನ 20 ರಿಂದ 25 JCBಗಳು, 10 ರಿಂದ 15 ಇಟಾಚಿಗಳು, 60 ರಿಂದ 70 ಟಿಪ್ಪರ್ಗಳು ಸಹಾಯದೊಂದಿಗೆ ಕೆಲಸ ಆಗಿದೆ. ಡೋಸರ್ಗಳು ಇದೆ. ಪ್ರತಿಯೊಂದು ರೂಲರ್ಗಳಾಗಿರ್ಬೋದು, ವಾಟರ್ ಟ್ಯಾಂಕ್ಗಳಾಗಿರ್ಬೋದು, ಪ್ರತಿಯೊಬ್ಬ ವಾಹನದ ಮಾಲೀಕರು ತಮ್ಮ ಒಂದು 5 ದಿನ 10 ದಿನದ ಸೇವೆಯನ್ನು ಮಾಡಿ ತದನಂತರ ತಾವು ಗಾಡಿಯ ಒಂದು ಬಾಡಿಗೆಯನ್ನು ಪಡೆದುಕೊಂಡಿರ್ತಾರೆ. ಅದರ ಜೊತೆಗೆ ಇಲ್ಲೇನು ಗಾಡಿಗಳು ಕೆಲಸ ಮಾಡ್ಲಿಕ್ಕೆ ಬಂದಿದ್ರು ಅವರಿಗೆ ಕನಿಷ್ಠ ವೇತನ, ನೀವೊಂದು ಸ್ವಯಂ ಪ್ರೇರಿತವಾಗಿ ಬರಬೇಕು, ಈ ಒಂದು ಕೆರೆ ಡೆವಲಪ್ ಮಾಡಬೇಕಂತ ಸ್ವಾಮೀಜಿ ಕರೆ ಕೊಟ್ಟಾಗೆ ಕನಿಷ್ಠ ವೇತನ ಅವರಿಗೆ ಒಂದು ದಿನಕ್ಕೆ 200 ರೂಪಾಯಿ ಬರ್ತದಂಗೆ, ಗಾಡಿ ಎಷ್ಟು ಓಡುತ್ತೋ ಅದ್ರ ತಕ್ಕಂಗೆ ಡೀಸೆಲನ್ನು ಹಾಕಿ ಕೆಲಸವನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಎಲ್ಲ ಮಾಲೀಕರು. ಜೊತೆಗೆ ಈ ಒಂದು ಕೆರೆ ನಿರ್ಮಾಣದ ಜೊತೆಗೆ ಈ ಬಂಡ್ ನಿರ್ಮಾಣಕ್ಕೆ ನಮ್ಮ ಕಲ್ಯಾಣಿ ಫ್ಯಾಕ್ಟ್ರಿಯವರು, ಇಲ್ಲಿರುವಂಥ ಕಲ್ಯಾಣಿ ಸ್ಟೀಲ್ಸ್ ಅವರು ಸುತ್ತಲಿನ 4 ಬಂಡಿಗೆ ಫೆನ್ಸಿಂಗ್ ಕೆಲಸವನ್ನು ಸುಮಾರು 40 ರಿಂದ 50 ಲಕ್ಷದ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯವರು 2 ಕಟ್ಟಡಗಳಿಗೆ, ಅದರ ಜೊತೆಗೇನೆ 20 ರಿಂದ 30 ಲಕ್ಷದ ಒಂದು ಅಂದಾಜಿನಲ್ಲಿ ಇದಕ್ಕೆ ಕೆರೆಗೆ ಒಂದು ದಾನವನ್ನು ಮಾಡಿದ್ದಾರೆ. ಅದರಲ್ಲಿ SPL ಒಂದೇನು ಕಾರ್ಖಾನೆ ಇದೆ, ಆ ಫ್ಯಾಕ್ಟ್ರಿಯವರು ಇಲ್ಲೊಂದು ಚಿಲ್ಡ್ರನ್ಸ್ಗೆ ಆಟ ಆಡಲಿಕ್ಕೆ ಒಂದು ಮಕ್ಕಳೊಂದು ಚಿಲ್ಡ್ರನ್ಸ್ ಪಾರ್ಕನ್ನು ಮಾಡಿಕೊಟ್ಟಿದ್ದಾರೆ. ಸೋಲಾರ್ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ, ಕುಂದಿರ್ಲಿಕ್ಕೆ ಒಂದು ಚೇರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೇ ಪ್ರತಿಯೊಬ್ಬರು 1 ರೂಪಾಯಿಂದ ಹಿಡ್ಕೊಂಡು 1 ಲಕ್ಷ ರೂಪಾಯಿವರೆಗೂ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಹೇಗಿತ್ತು ಪರಿಸ್ಥಿತಿ ಮೊದಲು? ಈ ಪರಿಸ್ಥಿತಿ ಆಗಕ್ಕಿಂತ ಮುಂಚೆ ಹೆಂಗಿತ್ತು ಅಂದರೆ, ಇಲ್ಲಿ ಇದರಿಂದ ಫಸ್ಟ್ ಬಿಫೋರ್ 10-15 ವರ್ಷದಕ್ಕಿಂತ ಮುಂಚೆ ಕೆರೆ ತುಂಬಿರಲಿಲ್ಲ. ಇದಕ್ಕೆ ತುಂಬಿತ್ತು ಅಂತಂದರೆ ಜನ ಇಲ್ಲಿ ಉಳುಮೆ ಮಾಡ್ತಾಯಿದ್ರು, ಗದ್ದೆಗಳನ್ನು ಬೆಳೆನೆ ಮಾಡ್ತಾಯಿದ್ರು. 15 ವರ್ಷ ತುಂಬಲಾರದಕ್ಕೆ ಕೆರೆ ಮಾತ್ರ ಅಲ್ಲ, ಜಮೀನು ಕೂಡ ಎಲ್ಲರಿಗೂ ಕಾಡಾಗಿ ದಿಟ್ಟವಾದ ಕಾಡಾಗಿ ಬೆಳೆದ್ಬಿಟ್ಟಿತ್ತು. ತದನಂತರ ಸ್ವಾಮೀಜಿಯವರು 2022ರಲ್ಲಿ ಒಂದು ಸಂಕಲ್ಪ ಮಾಡಿ ಏನು ಕೆರೆ ಡೆವಲಪ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಆಗಿರೋ ವರ್ಷನೇ ಅತಿಯಾದ ಮಳೆ ತುಂಬಿತು. ಯಾವತ್ತು ಸ್ವಾಮೀಜಿಯವರು ಕಾಲಿಟ್ಟಿದ್ದಾರೆ ಅವತ್ತೇ ಕೆರೆ ತುಂಬಿದೆ ಇದು, ಆ ವರ್ಷನೇ. ಆ ವರ್ಷದಿಂದ ಇಲ್ಲಿವರೆಗೂ ಬಿಫೋರು 400 ರಿಂದ 500 ಅಡಿ ಹಾಕಿದ್ರೂ ಸರೌಂಡಿಂಗಲ್ಲಿ ನೀರು ಬರ್ತಾ ಇರಲಿಲ್ಲ ಪಂಪ್ ಸೆಟ್ಗಳಲ್ಲಿ. ಇವಾಗ ಈ ಕೆರೆ ತುಂಬಿದ ಮೇಲೆ ಕೇವಲ 60, 70, 80, 150 ಒಳಗೆ ಕೆರೆ ನೀರು ಬರ್ತಾ ಇದೆ. ಸುತ್ತಮುತ್ತ ಸುಮಾರು ಒಂದು 250 ರಿಂದ 300 ಎಕರೆಗೆ ನೀರು ಇದಕ್ಕೆ ಅವಲಂಬಿತವಾಗಿದ್ದಾರೆ. ಇದು ಸಿಹಿಯಾದ ನೀರಿದೆ. ಆಮೇಲೆ ಈ ಒಂದು ನೀರೇನಿದೆಯಲ್ಲ, ಮಳೆರಾಯನ ಕೃಪದಿಂದ ಬಂದಿರೋಂಥ ನೀರು ಹೊರತು ಯಾವುದೇ ಒಂದು ಸರ್ಕಾರದಿಂದ ಬಂದಂಥ ನೀರಲ್ಲ. ಇದು ಮಳೆರಾಯದಿಂದ ಬಂದಂಥ ನೀರೇ. ಇದು ನಮ್ಮ ಸ್ವಾಮೀಜಿಯವರ ಪಾದದ ಸ್ಪರ್ಶದಿಂದ ಬಂದಂಥ ಮಳೆ ಇದು. ಇದರಿಂದ ಎಷ್ಟು ಎಕರೆ ನೀರಾವರಿ ಆಗ್ತಾ ಇದೆ? ಸುಮಾರು 2000 ಎಕರೆಷ್ಟು ನೀರಾವರಿ ಆಗ್ತಾ ಇದೆ ಸರ್. ಮತ್ತು ಇದು ತುಂಬಿದ ಮೇಲೆ ಕೇವಲ 400-500 ಜನಕ್ಕೆ ನಾವು ಕಾಲುವೆ ಮುಖಾಂತರ ಕೊಡ್ಬೋದು. ಬಟ್ ಈ ನೀರ ಶೇಖರಣೆಯಿಂದ ಇನ್ಕ್ರೀಸ್ ಭಾಳ ಆಗಿದೆ. ಅದು ಭಾಳ ಮುಖ್ಯ. ಅಂತರ್ಜಲ ಈ ಕಾಲುವೆ ಕೊಡುಗೆ ತಾವು ಒಂದು 150-200 ಫೂಟ್ನಲ್ಲೇ ಒಂದು ನೀರು ಸಿಕ್ಕರೆ ಆ ಮನುಷ್ಯ ಈ ಕಾಲುವೆಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನಲ್ಲ ಏನ್ರಿ. ಆನಂತರ ಸರ್ಕಾರದ ಯಾವುದೇ ಅನುದಾನಕ್ಕಾಗಿ ಕೈ ಚಾಚ್ಕೊಂಡು ನಿಂತಿಲ್ಲ ಇದಕ್ಕೆ. ಇದು ಆ್ಯಕ್ಚುಲಿ ಇಲ್ಲೊಂದು ನಡುಗಡ್ಡೆ ಮಾಡ್ತಾ ಇದ್ದೀವಿ. ಈ ನಡುಗಡ್ಡೆ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ದೀವಿ. ಅದರ ಟೈಮಲ್ಲಿ 2ನೇ ಕೋವಿಡ್ ಒಂದು ಬಂತು. ಆ ಟೈಮಲ್ಲಿ ಸ್ಟಾಪ್ ಆಗಿದ್ದ ಕೆಲಸ. ಸ್ಟಾಪ್ ಆಗಿ ಚಾಲೂ ಮಾಡ್ಬೇಕನ್ನೋದ್ರೊಳಗೆ ಮಳೆ ಮತ್ತೇನು ಪ್ಲಾನ್ ಇದೆ ಸರ್? ಇಲ್ಲಿ ನಾವು ಮಾಡಬೇಕಾಗಿದ್ದು ಇಲ್ಲಿ ನಡುಗಡ್ಡೆ ಮಾಡ್ತಾ ಇದ್ದೀವಿ. ಆ ಮೇನ್ ಬಂಡಿಂದ ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡ್ಬೇಕನ್ನೋದು ಸ್ವಾಮೀಜಿ ಕನಸಿದೆ.
ಅಲ್ಲಿಂದ ಪ್ರತಿಯೊಬ್ಬರು ಜನನು ಬೇರೆ ಕಡೆ ಎಲ್ಲೆಲ್ಲೋ ದೇಶಗಳು ಹೋಗಿ ಹ್ಯಾಂಗಿಂಗ್ ಬ್ರಿಡ್ಜು, ಸೀಯಿಂಗ್ ಟವರು, ವಾಚಿಂಗ್ ಟವರ್, ಆ ಎಲ್ಲ ಕಲ್ಪನೆಗಳನ್ನು ಗಿಣಿಗೇರಿ ಗ್ರಾಮದ ಪ್ರತಿಯೊಬ್ಬ ನಾಗರಿಕನೂ ಅನುಭವಿಸೋದೊಂದು ಸ್ವಾಮೀಜಿ ಒಂದು ಆಶಯ ಆಗಿದೆ. ಜೊತೆಗೆ ಇಲ್ಲಿ ಮಾಡಿಕೊಂಡು ಜನ ಪ್ರತಿ ಬೆಳಿಗ್ಗೆ ಬಂದು ಇಲ್ಲಿ ಮಲ್ಪೆ ಬೀಚ್, ಉಡುಪಿಯಲ್ಲಿ ಮಲ್ಪೆ ಬೀಚಲ್ಲಿ ಇಲ್ಲೊಂದು ಎಂಜಾಯ್ ಮಾಡ್ಕೊಂಡು ತಿರುಗಿ ವಾಪಸ್ ನಾವೇನು ರಿಟರ್ನ್ ದಡ ಸೇರ್ತೀವಿ, ಆ ಒಂದು ರೂಪದಲ್ಲಿ ಇಲ್ಲಿ ಮಾಡಬೇಕು ಅನ್ನೋದೊಂದು ಕನಸಿದೆ. ಮಿಡಲ್ ಒಂದು ವಾಚಿಂಗ್ ಟವರ್ ಸರೌಂಡಿಂಗ್ ಒಂದು 300 ಎಕರೆ ಇರುವಂಥ ಒಂದು ಕೆರೆಯನ್ನು ನೋಡಲಿಕ್ಕೆ ಮೇಲ್ಗಡೆ ಅತಿ ಎತ್ತರದ ಒಂದು ವಾಚಿಂಗ್ ಟವರ್ ಕಾಲ ಕಾಲಕ್ಕೆ ಮಳೆಯಾಗಿ ಕೆರೆಹಳ್ಳ ಬಾವಿಗಳು ತುಂಬಿ ಹರಿಯಲಿ, ಭೂಮಿ ತಾಯಿ ಹಸುರುಡಿಗೆ ಇಟ್ಟು ಬೆಳೆಯಲಿ, ನನ್ನೂರಾಗ ಯಾರು ನನಗ ಅನ್ನ ಇಲ್ಲ ಅಂತ ಬಡತನ ಇಲ್ಲದಿರಲಿ, ನನ್ನೂರನ ಜನ ಎಲ್ಲರೂ ಪ್ರೀತಿ ಪ್ರೇಮದಿಂದ ಸಂತೋಷವಾಗಿ ಬದುಕಲಿ ಅಂತ ಅವ ಬೆಳಿಗ್ಗೆದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಅವ ಬೆಳಿಗ್ಗೆದ್ದು ಪ್ರಾರ್ಥನೆ. ನಮ್ಮ ಬೆಳಗಿನ ಪ್ರಾರ್ಥನೆ ಏನು? ನಾವ್ ಎಂದರ ಎದ್ದು ಬೆಳಿಗ್ಗೆ ಹೇಳ್ಕೊಂಡಿವಿ, ಗುಡಿಗೆ ಹೋಗಿವಿ, ಭಗವಂತ ನಿನಗೆ 2 ಯಾಕ 4 ಕಾಯಿ ಒಡಿಸ್ತೀವಿ, ನನಗೆ ಚಲೋ ಆಗಲಿ, ನಮ್ಮ ಮನೆ ಮಕ್ಕಳದವ್ರು ಹಾಳಾಗಿ ಹೋಗ್ಲಿ. ಎಲ್ಲ ನಮ್ಮ ಸ್ನೇಹಿತ ಬಳಗ ಇವತ್ತು ಕೊಪ್ಪಳ ಗವಿಶ್ರೀಗಳ ಶ್ರೇಯೋಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ತಂಡ ಕಟ್ಕೊಂಡು ನಾವು ಬಂದೀವಿ. ಈ ಸಮಯದಲ್ಲಿ ಮೊದಲು ನಾವು ಭೇಟಿಯಾದದ್ದು ಗಿಣಿಗೇರಿಯ ಜಲಾಶಯ. ಯಾಕೆ ಮೊದಲನೇ ಸಾರಿ ಜಲಾಶಯವನ್ನೇ ನಾವು ಆಯ್ದುಕೊಳ್ಳಲಿಕ್ಕೆ ಉದ್ದೇಶ ಏನು ಅಂದರೆ, ಎಲ್ಲಿ ನೀರಿರುತ್ತೆ ಅಲ್ಲಿ ಊರಿರುತ್ತೆ, ಎಲ್ಲಿ ನೀರಿಲ್ಲ ಅಲ್ಲಿ ಊರಿಗೆ ಇರಲಿಕ್ಕೆ ನೆಲೆ ಇಲ್ಲ. ನಾವು ಚೆನ್ನಾಗಿರಬೇಕಾಯ್ತು ಅಂತಂದರೆ ನೀರು ಬೇಕು ಅನ್ನುವಂಥ ಹಿರಿಯರ ನಾಣ್ಣುಡಿಯನ್ನು ನೋಡಿ ಈ ಜಲದೇವತೆಯ ಮೊದಲ ಭೇಟಿಯನ್ನು ಮಾಡಿಕೊಂಡು ಜಲದೇವತೆಗೆ ಒಂದು ನಮಸ್ಕಾರ ಸಲ್ಲಿಸಿ ಹೋಗ್ಬೇಕಂತ ನಾವು ಇಲ್ಲಿ ಬಂದ್ವಿ. ಕೆರೆಯ ಸುತ್ತಲಿನ ವಾತಾವರಣವನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ವಿ. ಒಂದು ಜಪಾನ್ ಮಾದರಿಯ ಒಂದು ವಿಶೇಷ ತಂತ್ರಜ್ಞಾನವನ್ನು ಕೂಡಿ ಬೆಳೆಯುವಂಥ ಒಂದು ಕಾರ್ಯಕ್ರಮ. ಜಪಾನ್ ಮಾದರಿ ಸಿದ್ದೇಶ್ವರ ಅಪ್ಪಂಗಳು ಅದು ಭಾರತೀಯ ಮಾದರಿಯೇ. ಅದು ನೀವು ಮರ್ತಿರೋಣೋದರಿಂದ ಅದನ್ನು ಜಪಾನ್ದವರು ಅದನ್ನು ಅಭಿವೃದ್ಧಿ ಮಾಡಿಸಿದ್ರು. ಅದು ಭಾರತದಲ್ಲೇ ಇರೋದು. ಆ ಭಾರತದಲ್ಲಿರುವಂಥ ಒಂದು ವಿಜ್ಞಾನವನ್ನು ಬೇರೆ ದೇಶದವ್ರು ಮಾಡಿ ಇವತ್ತು ಈ ಮರಗಳನ್ನೇನು ಹಾಕಿದಾರಲ್ರಿ, ಈ ಮರಗಳು ಹೇಗಿರುತ್ತಂದರೆ 1 ವರ್ಷದ ಋತುಮಾನಗಳಿಗೆ 30 ಡಿಗ್ರಿ ಸೆಂಟಿಗ್ರೇಡ್ನಿಂದ 50 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಯಾವ್ಯಾವ ಸಸ್ಯವು ಏನು ಬೆಳೀತದೆ, ಯಾವ ಸಸ್ಯವು ಎಷ್ಟು ಶಾಖವನ್ನು ಅದು ಉತ್ಪಾದನೆ ಮಾಡ್ತದೆ, ಆಮ್ಲಜನಕ ಉತ್ಪಾದನೆ ಮಾಡ್ತಾ ಅನ್ನೋದನ್ನು ನೋಡಿ ಕೂಡಿ ಬೆಳೆಯುವ ಹಾಗೆ ಒಂದು ವಿಜ್ಞಾನವನ್ನು ಸೃಷ್ಟಿ ಮಾಡಿದ್ದು. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಮಠಾಧೀಶರು ಬಂದು ಒಂದು ಸಾಮಾನ್ಯ ಗ್ರಾಮೀಣ ವಲಯಕ್ಕೆ ಇಂಥದ್ದೊಂದು ದಾರ್ಶನಿಕೆಯನ್ನು ಕೊಟ್ಟಿದ್ದರೆ ಅದು ಕೊಪ್ಪಳದ ಗವಿಮಠ ಅಂತ ಹೇಳಿ ಈ ಸಮಯದಲ್ಲಿ ನಾವು ಕೈ ಎತ್ತಿ ಹೇಳಬೇಕಾಗ್ತದೆ. ಅತ್ಯಂತ ಸುಂದರವಾದ ಪವಿತ್ರವಾದಂಥ ನೀರನ್ನು ಶೇಖರಣೆ ಮಾಡ್ಯಾರೆ. ಆತ್ಮೀಯರು ಸನ್ಮಿತ್ರರು ಆದಂಥ ಇವರು ನಮಗೆ ಇಷ್ಟೊತ್ತು ತನಕ ನಮಗೆ ಭಾಳಷ್ಟು ವಿಚಾರಗಳನ್ನು ಆಶ್ರಮದ ಬಗ್ಗೆ, ಇಲ್ಲಿರುವಂಥ ಸಾಮಾನ್ಯವಾದ ಜನತೆ ಭಾಳ ಚಂದ ಒಂದು ಮಾತು ಹೇಳಿದ್ರಿ ಪ್ರವೀಣ್ ಅವರವರು. ಈ ಊರಿನಿಂದ ಕೊಟ್ಟ ಹೆಣ್ಣು ಮಕ್ಕಳು ಕೂಡ ಗಂಡನ ಮನೆಯಿಂದ ಬಂದು ಅವರು ಕೂಡ ಒಂದು ರೊಟ್ಟಿಯನ್ನು ನಮಗೆ ಇಲ್ಲಿ ತಿನ್ಲಿಕ್ಕೆ ಕೊಟ್ಟು ಈ ಕೆರೆಯನ್ನು ಜೀವಂತವಾಗಿ ಮಾಡಿದಂಥ ಒಂದು ಕಾರ್ಯಕ್ರಮವನ್ನು ನಮ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಗಿಣಿಗೇರಿಯ ಸಮಸ್ತ ದೈವ, ಗಿಣಿಗೇರಿಯ ಪಂಚಾಯತ್ ಆಡಳಿತ ವರ್ಗ, ಇಲ್ಲಿ ಇರಲಾರದೇ ಇರುವಂಥ ಅಧಿಕಾರಿ ವರ್ಗಕ್ಕೂ ಕೂಡ ನಮ್ಮ ಭಾವಪುಷ್ಪಗಳನ್ನು ಸಲ್ಲಿಸಿ ಗಿಡಗಳನ್ನು ಬೆಳೀತಾ ಇದ್ವಿ. ಸಾಮಾನ್ಯವಾಗಿ ನಾವು ಗಿಡಗಳನ್ನು ಹಚ್ತಾ ಇರ್ತೀವಿ. ಈ ಥರ ಗಿಡಗಳು ಒಂದ್ರ ಪಕ್ಕಕ್ಕೆ ಒಂದಕ್ಕೆ 1 ಫೀಟ್ ಪಕ್ಕಕ್ಕೆ 1 ಫೀಟ್ ಹಾಕಿ ಇದು ಒಂದು ಮಿಶ್ರ ತಳಿ ಅಂತ ಕರಿತೀವಿ. ಇದು ಜಪಾನ್ ಮಾದರಿಯ ಒಂದು ಮಿಯಾವಾಕಿ ಸಿಸ್ಟಮ್ ಅಂತ ಕರಿತೀವಿ ಇದಕ್ಕೆ. ಇದು ಜಪಾನಲ್ಲಿ ಫೇಮಸ್ ಆದಂಥ ಒಂದು ತಜ್ಞರು ಬಳಸಿದಂಥ ಈ ಒಂದು ಮೆಥಡನ್ನು ಸ್ವಾಮೀಜಿಯವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗಿಣಿಗೇರಿ ಗ್ರಾಮದಲ್ಲಿ ಇದಕ್ಕೆ ಪ್ರಯೋಗಕ್ಕೆ ತಂದಿದ್ದಾರೆ. ಇದು ಬೆಳಿಬೇಕಾದಾಗ ಎಲ್ಲರಿಗೊಂದು ಶಾಕ್ ಆಗಿತ್ತು. ಪಕ್ಕ ಗಿಡಗಳು ಹೆಂಗೆ ಬೆಳೆಯುತ್ತೆ, ದೊಡ್ಡದು ಹೆಂಗಾಗುತ್ತೆ, ಒಂದು ಬಿಸಿಲು ಇನ್ನೊಂದಕ್ಕೆ ಬೆಳೆಯಂಗಿಲ್ಲ ಅಂತೇಳಿ. ಬಟ್ ಈ 3 ವರ್ಷದ ಗಿಡಗಳು ಬೆಳೆದು ನೋಡಿದ್ರೇ ಇವಾಗ ಗೊತ್ತಾಗುತ್ತೆ ಮಿಯಾವಾಕಿಗೆ ಎಷ್ಟು ಒಂದು ಬೆಲೆ ಇದೆ ಅಂತೇಳಿ. ಇಲ್ಲಿ ಮಿಶ್ರ ತಳಿಗಳಿದೆ. ಅದು ಇದೆ ಅನ್ನೋದಕ್ಕೆ ಪೇರಲ್ ಇದೆ, ಸೀತಾಫಲ ಇದೆ, ನೀರಲ್ಲಿದೆ, ಬಿದಿರಿದೆ, ಹತ್ತಿ ಗಿಡ ಇದೆ. ಪ್ರತಿಯೊಂದು ಗಿಡ ನಾನಾ ವಿಧದ ಥರದ ಒಂದು ಗಿಡಗಳು ಇಲ್ಲಿ ಬೆಳೆಸಿದ್ದೀವಿ. ಸುಮಾರು
10,000-15,000 ಗಿಡಗಳು ಈ ಥರ ನಾವು ಮಿಶ್ರ ತಳಿಯಲ್ಲಿ ಮಿಯಾವಾಕಿ ಸಿಸ್ಟಮಲ್ಲಿ ಬೆಳೆಸಿದ್ದೀವಿ. ನೀವು ನೋಡ್ಬೋದು ಸುಮಾರು 4.5 ಕಿಲೋಮೀಟರ್ ಇರೋಂಥ ಒಂದು ಬಂಡಲ್ ಸುತ್ತೋದು ಇದೇ ಥರ ಒಂದು ಸಿಸ್ಟಮನ್ನು ನಾವು ಮಾಡಿದ್ದೀವಿ. ಈ ರೀತಿ ಕಾಡು ಬೇರೆ ಕಡೆ, ಈ ರೀತಿ ಮರಗಳು ಬೇರೆ ಕಡೆ ಎಲ್ಲೂ ಕಾಣೋದಿಲ್ಲ. ಈ ಒಂದು ಪರಿಚಯ ತಕ್ಕಂಗೆ ಈ ಥರ ಗಿಡಗಳನ್ನು ನಾವು ಮಿಶ್ರ ತಳಿಗಳನ್ನು ಈ ಒಂದು ಸಿಸ್ಟಮಲ್ಲಿ ನಾವು ಇಲ್ಲೆಲ್ಲೂ ನೋಡಿರಲಿಲ್ಲ. ಸ್ವಾಮೀಜಿಯವರು ಇದೊಂದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಇದೊಂಥರ ಸಿಸ್ಟಮ್ ಇದೆ ಅಂತೇಳಿ ನಾವು ಮಿಯಾವಾಕಿನ ಶಬ್ದನ ನಮಗೆ ಗೊತ್ತಿರಲಿಲ್ಲ. ಸ್ವಾಮೀಜಿ ಹೇಳಿದ್ಮೇಲೆ ಆನ್ಲೈನ್ ಚೆಕ್ ಮಾಡಿದ್ಮೇಲೆ ಈ ಥರ ಗಿಡಗಳನ್ನು ನಾವು ಆನ್ಲೈನ್ ನೋಡ್ತಾ ಇದೀವಿ ಹೊರತು ನಮ್ಮ ಸರೌಂಡಿಂಗಲ್ಲಿ ನಾವು ಎಲ್ಲಿ ಕಂಡಿರಲಿಲ್ಲ. ಪರಿಸರಕ್ಕೆ ಅಥವಾ ಜನರಿಗೆ ಏನು ಉಪಯೋಗ ಈ ರೀತಿ? ಸರಿ, ಈ ಥರ ಮಾಡೋದ್ರಿಂದ ಮಿಶ್ರ ತಳಿ ಬೆಳೆಯೋದ್ರಿಂದ ಒಂದು ವಾಲ್ ಆಗಿ ನಿರ್ಮಾಣ ಆಗುತ್ತೆ, ಒಂದು ಕಾಡಿನ ಥರ ಒಂದು ರೂಪಗೊಳ್ಳುತ್ತೆ. ಇಲ್ಲಿ ನಮ್ಮ ಬೌಂಡ್ರಿ ನಾವೇನು ಸುಮ್ಮನೆ ಆ ಥರ ಫೆನ್ಸಿಂಗ್ ಹಾಕೋದಕ್ಕಿಂತ ಒಂದು ನೈಸರ್ಗಿಕವಾಗಿ ಒಂದು ನಾವು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ತೀವಿ 4.5 ಕಿಲೋಮೀಟ್ರಲ್ಲಿ ನಾವು. ಇಲ್ಲಿ ಇದು ಗವಿಶ್ರೀ ಕೆರೆ ಅಂತ ನಾವು ಇಟ್ಕೊಂಡಿರೋಂಥ ಹೆಸರು. ಇದು ಗವಿಶ್ರೀ ಬೋಟಿಂಗ್ ಸೆಂಟರ್ ಅಂತ ಕೂಡ ನಾವು ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ಇದು ಬೋಟಿಂಗ್ ಇರುತ್ತೆ. ಅದರ ಜೊತೆಗೇ ಇಲ್ಲಿ ಚಿಕ್ಕ ಮಕ್ಕಳಿಗಾಗಿ ನಾವೊಂದು ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಮಾಡಿದ್ದೀವಿ. ಇದಕ್ಕೆ ಯಾವುದೇ ಥರ ಪ್ರವೇಶ ಶುಲ್ಕ ಇರುವುದಿಲ್ಲ. ಇಲ್ಲಿ ಜನ ಪ್ರತಿದಿನ ಬರ್ತಾರೆ. ಸ್ಕೂಲ್ ಹಾಲಿಡೇಸಲ್ಲಿ ಬಹಳ ಜನ ಇಲ್ಲಿ ಇರ್ತಾರೆ. ಈ ಒಂದು ಗ್ರಾಮೀಣದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದುವ ಸ್ಥಳ ಈ ಗಿಣಿಗೇರಿ ಗ್ರಾಮ ಆಗಿದೆ ಈಗ ಅಭಿವೃದ್ಧಿ ನಂತರ. ಒಟ್ಟಾರೆ ಸ್ವಾಮೀಜಿಯವರ ಒಂದು ಅದ್ಭುತ ಸಂಕಲ್ಪದಿಂದ ನೀವೆಲ್ಲರೂ ಈ ಒಂದು ಗಿಣಿಗೇರಿ ಗ್ರಾಮದ ಗಿಣಿಗೇರಿ ಕೆರೆಯ ದಡದಲ್ಲಿ ನಿಂತುಕೊಂಡು ಇಷ್ಟು ನಾವು ಇದನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸ್ವಾಮೀಜಿಯವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮೂರಿನ ಎಲ್ಲ ರೈತರ ಹೊಲದೊಳಗೆ ನೀರಿರಬೇಕು, ರೈತನ ಮುಖದೊಳಗೆ ನಗೆ ಇರಬೇಕು. ಇದು ಋಷಿಯ ಅಂದ್ರೆ ಋಷಿ ಅಂತಾನ ಬರೇ ಬೇಡೋದಲ್ಲ, ಕೊಡಬೇಕಲ್ಲ ಜನ. ಸಂಕಲ್ಪ ಎಷ್ಟು ಅದ್ಭುತ ನೋಡಿ. ನಾನು ಸಹಿತ ಸಮಾಜಕ್ಕೆ ನಿಸರ್ಗಕ್ಕೆ ಒಳ್ಳೆಯದನ್ನ ಮಾಡಬೇಕು ಅಂತ ದೇವರಿಗೆ ಬೇಡ್ಕೋಬೇಕು. ಗುಡಿಗೆ ಹೋಗೋದು ಅಂದ್ರೆ ಬರೇ ಬೇಡ್ಕೊಳ್ಳೋದಕ್ಕಲ್ಲ. ನಮಗೆ ರೂಢಿ ಬಿದ್ದೈತಿ 2 ಕಾಯಿ ಹಿಡ್ಕೊಂಡು ಹೋಗೋದು,